ಅಭಿಮತ ಸಂಗಮ, ಇದು ನಮ್ಮೆದೆಯ ಸರಿಗಮ. ಅಭಿಮತ ಸಂಗಮ, ಇದು ನಮ್ಮೆದೆಯ ಸರಿಗಮ. ಭೌಗೋಳಿಕ ಹಾಗೂ ಭಾಷಾ ಭಿನ್ನತೆಯಿಂದ ಜಾಗತಿಕ ಮನ್ನಣೆ ಪಡೆದ ಕುಂದಾಪುರದಿಂದ ನೇರ ಮೂಡಣಕ್ಕಿದೆ ಬಸರೂರು. ಇದು ಒಂದು ಕಾಲಕ್ಕೆ ಖುಷಿ ಬಸಿಯುವ ಊರಾಗಿತ್ತು ಎಂದು ಜನಪದರೆಂದರೆ ವಸುಪುರ ಇದರ ಪ್ರಾಕ್ತನ ಹೆಸರು. ಇದು ಪುಟ್ಟ ರೇವು ಪಟ್ಟಣವೂ ಹೌದು ಎನ್ನುತ್ತದೆ ಇತಿಹಾಸ. ಬಸ್ರೂರು ಶ್ರೀ ಮಹಾಲಿಂಗೇಶ್ವರ ಸಾನ್ನಿಧ್ಯದ ಧಾರ್ಮಿಕ ಗುರುತಿನಾಚೆ ಊರಿನ ಮತ್ತೊಂದು ಗುರುತರ ಗುರುತು ಬಿ ಅಪ್ಪಣ್ಣ ಹೆಗ್ಡೆ. ಹೆಗ್ಡೆಯವರನ್ನು ನಿಮಿಷಗಳಲ್ಲಿ ನಿಕಷಕ್ಕೊಡ್ಡುವುದು ಸುಲಭ ಸಾಧ್ಯವಲ್ಲ ಎನ್ನುವ ಮಿತಿಯ ಅರಿವಿನ ಪರಿಧಿಯಲ್ಲಿ ಶ್ರೀಯುತರ ಕುರಿತಂತೆ ಪ್ರೀತಿ, ಅಭಿಪ್ಸೆ, ಅಭಿಮಾನ, ಮೆಚ್ಚುಗೆಯ 18 ಮಾತುಗಳು ಇಲ್ಲಿ ಸಾಂದ್ರಗೊಂಡಿವೆ. ಅಪ್ಪಣ್ಣ ಹೆಗ್ಡೆಯವರೇ, ದಯಮಾಡಿ ಒಪ್ಪಿಸಿಕೊಳ್ಳಿ. ಇದು ಮಾರ್ಚ್ 27, 2021. ಸರಿಯಾಗಿ ಕೇಳಿಸಿಕೊಳ್ಳಿ. ಇಂದಿಗೆ ನಮ್ಮ ಅಪ್ಪಣ್ಣ ಹೆಗ್ಡೆಯವರಿಗೆ 85 ವರ್ಷ 3 ತಿಂಗಳು 3 ದಿನ. ಹಗಲು ಮೂಡಿ ಇರುಳು ಓಡಿ ಹೆಗ್ಡೆಯವರ ಬದುಕಿಗೆ ಇವತ್ತಿಗೆ 31,118 ದಿನಗಳಾದರೂ ಹೆಗ್ಡೆಯವರ ಉತ್ಸಾಹಕ್ಕೆ ದಣಿವಿಲ್ಲ, ಜೀವನಾಸಕ್ತಿ ಕುಂದಿಲ್ಲ, ನೆನಪು ಮಾಸಿಲ್ಲ, ಆರೋಗ್ಯ ಚದುರಿಲ್ಲ. ಅವರ ಮುಖದ ಆ ದಿವ್ಯ ಓಜಸ್ಸನ್ನೊಮ್ಮೆ ನೋಡಿ. ಹಾಡು ಹಳೆಯದಾದರೇನು, ಭಾವ ನವನವೀನ. ಬಸ್ರೂರು ಹಿಂದೂ ಶಾಲೆ, ಕುಂದಾಪುರದ ಬೋರ್ಡ್ ಹೈಸ್ಕೂಲು, ಮಣಿಪಾಲ, ಆಗಿನ ಮದ್ರಾಸಿನ ಮಿನರ್ವಾ ಟ್ಯುಟೋರಿಯಲ್ ಕಾಲೇಜುಗಳನ್ನು ಆಯುಕ್ತರಾದರೂ ಅಪ್ಪಣ್ಣ ಹೆಗ್ಡೆಯವರ ಶಿಕ್ಷಣ ಯಾನ ಅವರ ಜೀವಿತವೇ ಅಧ್ಯಯನ ಯೋಗ್ಯ ಅನಿಸುವಂತಾದದ್ದು ಅಗ್ಗಳಿಕೆ. ಪಂಚಾಯತ್ ಸದಸ್ಯರಾಗಿ, ಶಾಸಕರಾಗಿ, ರಾಜಕೀಯ ಸ್ತರಗಳಲ್ಲಿ ವಿಸ್ತಾರಗೊಂಡ ಅಪ್ಪಣ್ಣ ಹೆಗ್ಡೆಯವರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಗಟ್ಟಿ ನೆಲೆಯಾದದ್ದು ಕೊಲ್ಲೂರಿನಂತಹ ಕ್ಷೇತ್ರದ ಆಡಳಿತ ಧರ್ಮದರ್ಶಿಗಳಾಗಿ ಕ್ಷೇತ್ರದ ಕಾರ್ಯವ್ಯಾಪ್ತಿಯನ್ನು ಶೈಕ್ಷಣಿಕವಾಗಿ ವಿಸ್ತರಿಸಿದ್ದು ಕ್ರಾಂತಿಕಾರಿ ನಿಲುವು. ಶಿಕ್ಷಣ ಎಂದಾಕ್ಷಣ ಇಂದಿಗೂ ಹೆಗ್ಡೆಯವರ ಕಿವಿ ನಿಮಿರುತ್ತದೆ. ಬಸ್ರೂರು ಅಪ್ಪಣ್ಣ ಹೆಗ್ಡೆ ಪ್ರತಿಷ್ಠಾನ ನಮ್ಮ ಈ ಮಾತುಗಳನ್ನ ಸಮರ್ಥಿಸುತ್ತದೆ. ಅದ್ಯಾವುದೋ ಸಿನಿಮಾ ಪಾತ್ರವೊಂದು ಗುಡುಗುತ್ತದೆ. ಇದು ನನ್ನ ಮಾತು, ನನ್ನ ಮಾತೆ ಶಾಸನ. ದಶಕಗಳ ಪರ್ಯಂತ ಬಸ್ರೂರು ಕೇಂದ್ರಿತ ಸುತ್ತ ಹತ್ತೂರಿಗೆ ಶ್ರೀಯುತ ಅಪ್ಪಣ್ಣ ಹೆಗ್ಡೆಯವರ ಮಾತೆ ಅಲಿಖಿತ ಕಾನೂನು. ಅದಕ್ಕೆ ಆ ಪರಿಯ ಗೌರವ. ಹುಳುಕಿಲ್ಲದ ಅಳುಕಿಲ್ಲದ ಪಾರಮಾರ್ಥ ಮಾತ್ರ ಇಂತಹ ಧ್ವನಿಪೂರ್ಣ ಅಭಿದಾನಕ್ಕೆ ಪಾತ್ರವಾಗಲು ಸಾಧ್ಯ. ಅಪ್ಪಣ್ಣ ಹೆಗ್ಡೆಯವರದ್ದು ಅನ್ಯಾಯಕ್ಕೆ ಎಂದೆಂದೂ ಬಾಗದ ಎಚ್ಚರ. ಎಲ್ಲ ಕಾಲಕ್ಕೆ ಎಲ್ಲ ಜೀವರಿಗೂ ಒಳಿತು ಮಾತ್ರವನ್ನೇ ಬಯಸುವ, ನ್ಯಾಯಪಥದಲ್ಲಿ ನಡೆಯಲು ಪ್ರೇರೇಪಿಸುವ ಅಪ್ಪಣ್ಣ ಹೆಗ್ಡೆಯವರನ್ನು ಚಲಿಸುವ ನ್ಯಾಯಾಲಯ, ಮೂವಿಂಗ್ ಕೋರ್ಟ್ ಎನ್ನುವ ವಿಶೇಷಣದಿಂದ ಕರೆಯೋಣವೆನಿಸುತ್ತದೆ. ಹೆಗ್ಡೆಯವರು ತಮ್ಮೂರಿಗೆ ಬರುತ್ತಾರೆಂದರೆ ತಂಪು ಮಜ್ಜಿಗೆಯನ್ನೋ ಎಳನೀರನ್ನೋ ಕಾದಿರಿಸಿ ಕಾಯುತ್ತಿದ್ದ ಜನಮಾನಸದ ಪ್ರೀತಿಯನ್ನು ಕಂಡವರು ಕಂಡುಂಡವರು ಶ್ರೀ ಅಪ್ಪಣ್ಣ ಹೆಗ್ಡೆಯವರು. ಈ ಮನ್ನಣೆ ಗೌರವ ಹೆಗ್ಡೆಯವರ ಕುರಿತಂತೆ ಈಗಲೂ ಕುಂದಿಲ್ಲ, ಬದಲಾದ ಕಾಲದಲ್ಲೂ. ಅದಕ್ಕೆ ನಿದರ್ಶನ ಇಂದಿನ ಈ ಜನಸ್ತೋಮ. ಮೃದುವಾಗಿ ನೆತ್ತಿ ಸವರಿದ ಮಗು, ಗೌರವಕ್ಕೆ ಪ್ರತಿಗೌರವ ಪಡೆದುಕೊಂಡ ತಾಯಿ, ಗೃಹಸ್ಥ, ಹೀಗೆ ಸಾಮಾನ್ಯರಲ್ಲಿ ಸಾಮಾನ್ಯರನ್ನು ಮುಂದಿನ ಭೇಟಿಯಲ್ಲಿ ಹೆಸರು ಸಮೇತ ಗುರುತಿಸುತ್ತಾರೆ. ಅದು ಅಪ್ಪಣ್ಣ ಹೆಗ್ಡೆ. ಅವರ ನೆನಪು ಎಷ್ಟೊಂದು ಗಟ್ಟಿ ಎಂದರೆ ಅದು ಹಸಿರು ಗೋಡೆಗಿಟ್ಟ ಹರಳು. ಜನಜಾಗೃತಿ, ಮದ್ಯವರ್ಜನ, ವ್ಯಸನ ಮುಕ್ತ ನಾಡಿನ ಹಂಬಲಕ್ಕೆ ಹೆಗ್ಡೆಯವರದ್ದು ಸದಾ ಬೆಂಬಲ. ಎಲ್ಲ ಒಳಿತಿನ ಜೊತೆಗೂ ಬೆರೆವ, ಅವರು ಬೆರೆತ ನಂತರವೇ ಒಳಿತಾಗುವ ಸಲಿಲ ಅವರು. ಒಳಿತುಗಳ ಅಂತರಗಂಗೆ ಇವರೊಳಗೆ ಅಂತರ್ಗತ. ಇವರನ್ನು ಅಭಿಜಾತ ಎನ್ನೋಣವೆಂದರೆ ಅದು ಸರ್ವಸಮ್ಮತ. ಬಸ್ರೂರಿನ ಮಹಾಲಿಂಗೇಶ್ವರ ದೇಗುಲದ ಕಚೇರಿಯಲ್ಲೋ, ಮನೆಯ ಹಿರಿದಾದ ಹಜಾರದಲ್ಲೋ ಅಥವಾ ಇನ್ನೆಲ್ಲೋ ಬಿಡುವಿನಲ್ಲಿ ತಮ್ಮ ಜೀವನಾನುಭವಗಳನ್ನು ಮಾತಾಗುವ ಅಪ್ಪಣ್ಣ ಹೆಗ್ಡೆಯವರ ಆ ಎಲ್ಲ ಮಾತುಗಳು ದಾಖಲಾಗಬೇಕು, ಮುಂದಣ ತಲೆಮಾರಿಗೆ ದಾಟಬೇಕು ಎನಿಸುವಷ್ಟು ಅನರ್ಘ್ಯ, ಅನ್ಯತ್ರ ಅಲಭ್ಯ. ಪುಣ್ಯನೆಲ ಧರ್ಮಸ್ಥಳಕ್ಕೂ ಮಾನ್ಯ ಶ್ರೀ ಅಪ್ಪಣ್ಣ ಹೆಗ್ಡೆಯವರಿಗೂ ತಲೆಮಾರುಗಳ ನಂಟು ಮತ್ತದು ಈ ಹೊತ್ತಿಗೂ ಹಾಗೇ ಉಂಟು. ಅಪ್ಪಣ್ಣ ಹೆಗ್ಡೆಯವರ ವಾಹನಕ್ಕೆ ಕ್ಷೇತ್ರದ ಮಹದ್ವಾರದಿಂದ
ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಬೀಡಿನವರೆಗೂ ಮುಕ್ತ ಪ್ರವೇಶ. ಶ್ರೀ ಕ್ಷೇತ್ರದ ಭದ್ರತಾ ಸಿಬ್ಬಂದಿಯಾದಿಯಾಗಿ ದೇವಳದ ಗರ್ಭಗುಡಿಯವರೆಗೂ ಅಪ್ಪಣ್ಣ ಹೆಗ್ಡೆಯವರೆಂದರೆ ಅಕ್ಕರೆ ಗೌರವ. ಹೆಗ್ಡೆಯವರ ಕುರಿತಾದ ಕ್ಷೇತ್ರದ ಆ ಎಲ್ಲಾ ಗೌರವವನ್ನು ಧ್ವನಿಸುವಂತೆ ಖುದ್ದು ಕಾವಂದರೆ ಎದ್ದು ಹೊರಟು ಬಂದಿದ್ದಾರೆ. ಅಪ್ಪಣ್ಣ ಹೆಗ್ಡೆಯವರನ್ನು ಗೌರವಿಸಿ ಕೀರ್ತಿ ಕಳಶ ಪ್ರದಾನಿಸುವ ಈ ಶುಭ ಸಮಾರಂಭಕ್ಕೆ ಇದು ನಾಡಿನ ಧಾರ್ಮಿಕ ಕ್ಷೇತ್ರದಲ್ಲಿ ಅಪ್ಪಣ್ಣ ಹೆಗ್ಡೆಯವರು ಅನುಚಾನವಾಗಿ ಪಡಿಮೂಡಿಸಿದ ಹೆಜ್ಜೆಗುರುತು. ಈ ಹೆಗ್ಗಳಿಕೆ ಬೇರೆ ಯಾರಿಂದ ಸಾಧ್ಯ? ಅಪ್ಪಣ್ಣ ಹೆಗ್ಡೆಯವರ ಹೊರತು. ಬಸರೂರಿನ ಪುಣ್ಯ ಪುರುಷನೇ ಎನ್ನಬಹುದಾದ ಬಿ ಅಪ್ಪಣ್ಣ ಹೆಗ್ಡೆ ಎನ್ನುವ ಅನುಪಮ ಆದರ್ಶದ ಅದಮ್ಯ ಜೀವನ ಪ್ರೀತಿಯ ಚೇತನ ಸ್ವರೂಪಿಗೆ, ಸುಕೃತಗಳ ಬಹುರೂಪಿಗೆ, ಅವರೆಲ್ಲ ಸುಕೃತಗಳನ್ನು ಮಾನಿಸಿ ಅವರನ್ನು ಮತ್ತೆ ಮತ್ತೆ ಅಭಿನಂದಿಸಿ ನಿಮ್ಮೆಲ್ಲರನ್ನು ಸಾಕ್ಷೀಕರಿಸಿ ಪರಮ ಪೂಜ್ಯ ಕಾವಂದರ ಮೂಲಕ ಶ್ರೀಯುತರಿಗೆ ಕೀರ್ತಿ ಕಳಸ ಪ್ರದಾನಿಸಿ ಗೌರವಾಧರಗಳಿಂದ ಅಪ್ಪಣ್ಣ ಹೆಗ್ಡೆಯವರಿಗೆ ಬಾಗುತ್ತಿದೆ ಮೂಡುಗಿಳಿಯಾರಿನ ಜನಸೇವಾ ಟ್ರಸ್ಟ್. ಹೆಗ್ಡೆಯವರೇ, ಒಪ್ಪಿಸಿಕೊಳ್ಳಿ, ನಿಮ್ಮ ಘನ ಬದುಕಿನ ಕುರಿತಂತೆ ನಾವಿಂದು ಆಡದೆ ಉಳಿದಿಯ ಮಾತು ನೂರಿದೆ. ಹೊಳೆದದ್ದು ತಾರೆ, ಉಳಿದದ್ದು ಆಕಾಶ.